सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रत्रयात्मकेऽस्मिन् एकादशे सम्बन्धाधिकरणे तस्मिन् अधिकरणे उपनिबद्धं तृतीयं सूत्रम् इदं सूत्रं तस्मिन् अधिकरणे अन्तिमं सूत्रम् इदं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाविंशं सूत्रं पादादितः द्वाविंशं सूत्रं तस्मिन् अधिकरणे तृतीयम् अन्तिमं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ विमथ्य वेदो दधितः समुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शङ्कर सौम्यजाय। ॐ विमथ्य वेदो दधितः समुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शङ्कर सौम्यजाय। नमः श्रीशङ्कर सौम्यजाय। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे त्रिसूत्रात्मकम् एकादशं सम्बन्धाधिकरणम्। ॐ सम्बन्धादेव मन्यत्रापि ॐ न वा विशेषात् ॐ दर्शयति च। इमानि सर्वाणि त्रीणि सूत्राणि तस्मिन् सम्बन्धाधिकरणे उपनिबद्धानि भगवता बादरायणेन आचार्येण सर्वज्ञेन। इदानीं तस्मिन् अधिकरणे अन्तिमं तृतीयं सूत्रं पश्यामः। तत्सूत्रं द्विवारं पठामः। ॐ दर्शयति च ॐ दर्शयति च।
ದರ್ಶಯತಿ ಚ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ದ್ವೇ ಪದೇ ವರ್ತೇತೆ. ಅನ್ವಯಸ್ತು ಏವಂ ವರ್ತತೆ. ಚ ದರ್ಶಯತಿ. ಚ ದರ್ಶಯತಿ ಇತ್ಯುಕ್ತೆ अपि च दर्शयति. कः दर्शयति? किं दर्शयति? अपि च श्रुतिः एवं दर्शयति. श्रुतिः दर्शयति. श्रुतिः कथं दर्शयति? श्रुतिः एवं दर्शयति. एवमेव. अपि च श्रुतिः एवं दर्शयति. ಅಂದರೆ ಏವಂ ಅಂತಂದ್ರೇನು? ಈ ಹಿಂದಿನ ಸೂತ್ರದಲ್ಲಿ ಯಾವುದು? ಈ ಸಿದ್ಧಾಂತ ಸೂತ್ರ ಇತ್ತಲ್ಲ, ಹಿಂದಿನ ಸೂತ್ರ, ಓಂ ನವ ವಿಶೇಷಾತ್ ಅಂತಕ್ಕಂತಹ ಸೂತ್ರದಲ್ಲಿ, ಈ ಸೂತ್ರದಲ್ಲಿ ಇಲ್ಲಿ ಈ ಎರಡೂ ಕಡೆ ಎಲ್ಲಿ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಅಹಹ ಮತ್ತೆ ಅಹಂ ಅಹಂ ಅಂತನ್ನುವುದನ್ನು ಆಧ್ಯಾತ್ಮಿಕವಾಗಿ, ಅಹಹ ಎನ್ನುವುದನ್ನು ಆದಿದೈವಿಕವಾಗಿ ಹೇಳಿತ್ತಲ್ಲ ಲಕ್ಷಣವನ್ನ, ಅದನ್ನ ಆ ಲಕ್ಷಣ ಗುಣಗಳನ್ನ ಒಂದಕ್ಕೊಂದು ಸೇರಿಸಿಕೊಂಡು, ಅಂದ್ರೇನು? ಉಪಸಂಹಾರ ಮಾಡಿಕೊಂಡು, ಹಿಂದೆ ಹೇಳಿರುವಂತೆ ಉಪಸಂಹಾರ ಮಾಡಿಕೊಂಡು ತಿಳಿಯಬಾರದು. ಹಿಂದೆ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಅಂತ ಹೇಳಿದ್ರು, ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ತಿಳಿಯಬಾರದು. ಯಾಕೆ ಅಂತಕ್ಕಂಥದ್ದು ನವ ವಿಶೇಷ, ವಿಶೇಷವಿರುವುದರಿಂದ. ಏನು ವಿಶೇಷ ಇದೆ ಅದನ್ನು ನಾವು ವಿಚಾರ ಮಾಡಿ ನೋಡಿದ್ವು. ವಿಶೇಷ ಏನು ಅಂದರೆ ಸ್ಥಾನ ವಿಶೇಷ. ಹೌದು ತಾನೆ? ಸ್ಥಾನ ವಿಶೇಷವನ್ನ ಹೇಳಿರುವುದರಿಂದ ಇಲ್ಲಿ ಸ್ಥಾನ ವಿಶೇಷವನ್ನು ಹೇಳಿದ್ದಾರೆ. ಏನು ಸ್ಥಾನ ವಿಶೇಷವನ್ನು ಹೇಳಿದ್ದಾರೆ? ಒಂದು ಅಕ್ಷಿಸ್ಥಾನ, ಒಂದು ಆದಿತ್ಯ ಮಂಡಲ ಸ್ಥಾನ. ಹೀಗೆ ಎರಡು ಸ್ಥಾನ ವಿಶೇಷಗಳನ್ನು ಹೇಳಿರುವುದರಿಂದ ಸಾಮಾನ್ಯ ನಿಯಮ ಆಗುತ್ತೆ. ಏನು? ಯಾವಾಗ ತತ್ವ ಒಂದೇ ಆಗಿದೆಯೋ, ಮತ್ತೆ ಉಪಾಸ್ಯ ದೇವತೆಯೂ ಒಂದೇ ಆಗಿದೆಯೋ, ಮತ್ತೆ ಉಪಾಸಕನೂ ಒಬ್ಬನೇ ಆಗಿದ್ದಾನೋ, ಆವಾಗ ಒಂದು ಕಡೆ ಇನ್ನೊಂದು ಕಡೆ ಉಪಸಂಹಾರ ಮಾಡಿಕೊಂಡು, ಪರಸ್ಪರ ಉಪಸಂಹಾರ ಮಾಡಿಕೊಂಡು ನಾವು ತಿಳಿಯಬೇಕು ಅಂತಕ್ಕಂಥದ್ದು ಸಾಮಾನ್ಯ ನಿಯಮ. ಆದರೆ ಇಲ್ಲಿ ವಿಶೇಷವಾದ ಒಂದು ನಿಯಮವನ್ನು ಹೇಳಿದ, ವಿಶೇಷವಾದ ಒಂದು ಲಕ್ಷಣವನ್ನು ಹೇಳಿದ್ದಾರೆ. ಅದೇನು? ಸ್ಥಾನ ಲಕ್ಷಣ. ಏನು ಸ್ಥಾನ ಲಕ್ಷಣ? ಒಂದು ಅಕ್ಷಿಸ್ಥಾನ, ಒಂದು ಆದಿತ್ಯ ಮಂಡಲ ಸ್ಥಾನ. ಆದ್ದರಿಂದ ಯಾವಾಗ ಯಾವುದೋ ಒಂದು ಸಮಾನವಾದ ತತ್ವ ಯಾವಾಗ ವಿಶೇಷಿಸಿ ಯಾವುದೋ ಒಂದು ವಿಶೇಷಣದಿಂದ ಹೇಳ್ತಾರೋ, ಆಗ ಆ ವಿಶೇಷಣವುಳ್ಳ ತತ್ವಕ್ಕೆ ಪ್ರಾಧಾನ್ಯ, ವಿಶೇಷಣಕ್ಕೆ ಪ್ರಾಧಾನ್ಯ ಸಾಮಾನ್ಯಕ್ಕಿಂತ. ಹಾಗಾಗಿ ಇಲ್ಲಿಯೂ ಕೂಡ ಏನಾಗಿದೆ? ವಿಶೇಷವನ್ನು ಹೇಳಿರುವುದರಿಂದ ಇದಕ್ಕೆ ವಿಶೇಷಕ್ಕೆ ಪ್ರಧಾನ. ಹಾಗಾಗಿ ಅಹಹ ಅಹಂ ಈ ಎರಡೂ ಪುರುಷರನ್ನ, ಅಹಂ ಅಂತ ಇವನಿಗೆ ಹೆಸರು, ಅಹಹ ಅಂತ ಅವನಿಗೆ ಹೆಸರು, ಎರಡನ್ನೂ ಕೂಡ ವ್ಯವಸ್ಥಿತವಾಗಿಯೇ ತಿಳಿಯಬೇಕು. ವ್ಯವಸ್ಥಿತವಾಗಿನೇನು? ಅಲ್ಲಿಗೆ ಅದೇ ವ್ಯವಸ್ಥೆ, ಇದೇ ವ್ಯವಸ್ಥೆ, ವಿಂಗಡಿಸಿಯೇ ತಿಳಿಯಬೇಕು. ಒಂದಕ್ಕೊಂದು ಉಪಸಂಹಾರ ಮಾಡಿ ತಿಳಿಯಬಾರದು ಅಂತ ಇದು ಸಿದ್ಧಾಂತ ಮಾಡಿ ಹೇಳಿದರು ಹಿಂದಿನ ಸೂತ್ರದಲ್ಲಿ. ಈಗ ಅದಕ್ಕೊಂದು ಯಾವುದು? ಈ ದೃಷ್ಟಾಂತವನ್ನು ಕೊಟ್ಟು ಹೇಳಿದರು. ತರ್ಕದಿಂದ ಸಿದ್ಧ ಮಾಡಿ ಹೇಳಿದ್ದಾಯಿತು. ದೃಷ್ಟಾಂತವನ್ನು ಕೊಟ್ಟು ಗುರುವನ್ನ, ಯಾವ ದೃಷ್ಟಾಂತವನ್ನ ಪೂರ್ವ ಪಕ್ಷಿ ತನ್ನ ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದಕ್ಕೆ ಹೇಳಿದ್ದನೋ ಅದೇ ದೃಷ್ಟಾಂತವನ್ನು ತೆಗೆದುಕೊಂಡು ನೋಡಿ, ಇದು ಈ ಒಂದು ಪ್ರಕೃತ ಸಂದರ್ಭಕ್ಕೆ ಸಮವಾದ ದೃಷ್ಟಾಂತವಲ್ಲ, ಇದು ವಿಷಮ ದೃಷ್ಟಾಂತ.
ಇದಕ್ಕೆ ಇದು ವಿಷಮ ದೃಷ್ಟಾಂತ ಅಂತ ಹೇಳಿ ನೋಡಪ್ಪ, ಇದಕ್ಕೆ ಈ ತರಹ ಅರ್ಥ ಮಾಡಬೇಕು. ವಿಷಮ ದೃಷ್ಟಾಂತ ಯಾಕಾಯ್ತು ನೋಡಿ. ಇಲ್ಲಿ ಗುರುವನ್ನ ಉಪಾಸನೆ ಮಾಡಬೇಕು ಅಂತಂದಾಗ ಅವನ ಸ್ಥಾನ ವಿಶೇಷವನ್ನು ನೋಡಿಕೊಂಡು ನಾವು ಒಂದು ಉಪಾಸನೆ ಅಂತ ಹೇಳಬೇಕು. ಅದನ್ನು ತೆಗೆದುಕೊಳ್ಬೇಕಾ ಬಿಡಬೇಕಾ ಅಂತ ನಿರ್ಧಾರ ಮಾಡಬೇಕು. ಯಾವುದೋ ಗುರುವಿನ ಸಾಮಾನ್ಯವಾದ ಧರ್ಮವನ್ನ ಯಾವಾಗ ವಿಶೇಷಿಸಿ ಹೇಳುತ್ತೇವೆಯೋ, ಅಂದ್ರೇನು, ಆ ಗುರು ಕುಳಿತಿದ್ದಾಗ ಏನು ಧರ್ಮನೋ ಏನಿದೆಯೋ ಅದನ್ನು ಅನುಸರಿಸಬೇಕು ಅಷ್ಟೇ. ಆವಾಗ ಏನು ಮಾಡೋದು, ನಿಂತಿದ್ದಾಗಿನ ಧರ್ಮವನ್ನು ಅನುಸರಿಸಬೇಕಾದ್ದಿಲ್ಲ. ಹೀಗಾಗಿ ವಿಶೇಷಣದಿಂದ ಹೇಳಿದ್ದಾರೆ ಅಂತ ಹೇಳಿ ಆ ಒಂದು ದೃಷ್ಟಾಂತವನ್ನ ಅವನಿಗೆ ಹೇಳಿ, ಇದು ವಿಷಮ ದೃಷ್ಟಾಂತಪ್ಪ, ಇಲ್ಲೂ ಕೂಡ ಈ ಅರ್ಥ ಬರೋದಿಲ್ಲ ಅಂತ ಹೇಳಿ ಸಿದ್ಧ ಮಾಡಿದ್ರು. ಈಗ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾವು ಯುಕ್ತಿಯಿಂದ ಯಾವುದನ್ನ ಈಗ ನವ ವಿಶೇಷ ಎಂದು ಸಿದ್ಧ ಮಾಡಿ ತೋರಿಸಿದ್ದೆವೋ ಅದು ಶ್ರುತಿಯಲ್ಲಿಯೂ ಕೂಡ ಕಂಡು ಬರುತ್ತದೆ. ಶ್ರುತಿಗಳಲ್ಲಿಯೂ ಕೂಡ ಅದನ್ನ ಕಂಠೋಕ್ತವಾಗಿ ಹೇಳಿದ್ದಾರೆ. ದರ್ಶಯತಿ ಚ ದರ್ಶಯತಿ ಚ ಅಂತಕ್ಕಂಥದ್ದು ಈ ಸಮುಚ್ಚಯಾರ್ಥದ ತಗೊಂಡಾಗ ಈ ಒಂದು ಅಪಿ ಅಂತಕ್ಕಂಥದ್ದನ್ನು ಸೇರಿಸ್ಕೋಬಹುದು. ಅಪಿ ಚ ದರ್ಶಯತಿ, ಮತ್ತು ಕೂಡ ದರ್ಶಯತಿ ಶ್ರುತಾವಪಿ ಅಯಂ ಉಪದಿಷ್ಟ. ಶ್ರುತಿಯಲ್ಲಿಯೂ ಕೂಡ ಇದು ಉಪದೇಶಿಸಲ್ಪಟ್ಟಿದೆ ಅಂತ ಹೇಳಿದ್ರು. ಯಾವ ಶ್ರುತಿ, ಎಲ್ಲಿ, ಹೇಗೆ ಇದನ್ನು ಹೇಳಿದ್ದಾರೆ, ಕಂಠೋಕ್ತವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಏನು ಅಂತ ಅನ್ನೋದನ್ನ ಈ ಭಾಗದಲ್ಲಿ ಭಗವತ್ಪಾದರು ತಿಳಿಸ್ತಾ ಇದ್ದಾರೆ. ಸೂತ್ರಕಾರರು ಓಂ ದರ್ಶಯತಿ ಚ ಅಂತ ಹೇಳ್ಬಿಟ್ರು. ಸೂತ್ರವನ್ನ ಹೇಗೆ ಜೋಡಿಸ್ಯಾರ ನೋಡಿ. ಈ 555 ಸೂತ್ರಗಳನ್ನು ಕೂಡ ನಾವು ಕೇವಲ ಈ ಸೂತ್ರಾರ್ಥ ಇದೆಯಲ್ಲ ಅಷ್ಟು ಮಾತ್ರ ತೆಗೆದುಕೊಂಡು ನೋಡಿದಾಗ ಒಂದಕ್ಕೆ ಸಂಬಂಧ. ಎಲ್ಲೂ ಕೂಡ ವೈಷಮ್ಯ ಅಂತ ಕಂಡು ಬರೋದಿಲ್ಲ. ಇಲ್ಲೇ ಒಂದು ಅಲ್ಲೇ ಒಂದು ಅಂತ ಎಲ್ಲೂ ಕಂಡು ಬರೋದಿಲ್ಲ. ನೋಡಿ, ಇಲ್ಲೇ ನೋಡಿ, ಒಂದು ಕಡೆ ಉಪಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಓಹೋ, ಉಪಸಂಹಾರ ಮಾಡ್ಕೊಳ್ಬೇಕಾ? ಹಾಗಾದ್ರೆ ಈ ಲಕ್ಷಣಗಳು ಬಂದಿರುವ ಕಡೆಯಲ್ಲೆಲ್ಲ ಉಪಸಂಹಾರ ಮಾಡ್ಕೊಳ್ಬೇಕು ಅಂತ ಸಾಮಾನ್ಯ ನಿಯಮ. ಸಾಮಾನ್ಯ ನಿಯಮ ಅಲ್ಲ. ಇದಕ್ಕೆ ಯಾವಾಗ ವಿಶೇಷಿಸಿ ಹೇಳಿದ್ದಾರೆಯೋ ಅಲ್ಲಿ ಈ ನಿಯಮ ಅನ್ವಯವಾಗುವುದಿಲ್ಲ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಈ ಸೂತ್ರವ ಈ ಅಧಿಕರಣವನ್ನು ಮಾಡಿದರು. ಹೀಗೆ ಸಂಪೂರ್ಣವಾಗಿ ಪರಿಪೂರ್ಣ ದೃಷ್ಟಿಯಿಂದ ಈ ವೇದಾಂತ ವಾಕ್ಯಗಳನ್ನ ವಿಮರ್ಶಿಸಿ ವಿಶ್ಲೇಷಿಸಿ ವಿಚಾರ ಮಾಡಿದ್ದಾರೆ ಈ ಶಾಸ್ತ್ರದಲ್ಲಿ, ಈ ಪ್ರಸ್ಥಾನದಲ್ಲಿ. ಯಾವ ಪ್ರಸ್ಥಾನ ಇದು? ಸೂತ್ರ ಪ್ರಸ್ಥಾನ. ಹೇಗೆ ಮಾಡಿದ್ದಾರೆ, ಹೇಗೆ ತೀರ್ಮಾನ ಮಾಡಿದ್ದಾರೆ ಅಂದರೆ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ, ನಮಗೆ ಇಷ್ಟ ಬಂದಂತೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಕಣ್ರಿ, ನಿನ್ನ ಬುದ್ಧಿ ತೋರ್ತಾ ಇರೋದು ಅವೆಲ್ಲ ಬೇಕಿಲ್ಲ. ಪದವಾಕ್ಯ ಪ್ರಮಾಣ ಅಲ್ಲಪ್ಪ, ಪದವಾಕ್ಯ ಪ್ರಮಾಣದ ಮೂಲಕ ಸಿದ್ಧ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದ್ರಿ. ಯಾರು? ಶಂಕರ ಭಗವತ್ಪಾದರು ಅಂತ ಹೇಳಿದ್ರಿ. ಆದರೆ ಎಲ್ಲರೂ ಹಾಗೆ ಮಾಡಿದ್ದಾರಲ್ಲ. ಎಲ್ರು ಅಂದ್ರೆ ಯಾರಪ್ಪ? ಅಯ್ಯೋ, ಸಾಂಖ್ಯ ದರ್ಶನದವರು, ಯೋಗ ದರ್ಶನದವರು, ವೈಶೇಷಿಕರು, ಜೈನರು, ಎಲ್ಲರೂ ಕೂಡ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಿದ್ದಾರಲ್ಲ. ನಿಮ್ಮದೇನು ಹೆಚ್ಚುಗಾರಿಕೆ ಅಂತ ಅಂದ್ರೆ ಇಲ್ಲಪ್ಪ, ಒಂದು ಹೆಚ್ಚುಗಾರಿಕೆ ಇದೆ. ಎಲ್ಲಿ? ಶಾಂಕರಾದ್ವೈತ ಸಿದ್ಧಾಂತದಲ್ಲಿ ಒಂದು ಹೆಚ್ಚುಗಾರಿಕೆ ಇದೆ. ಯದ್ಯಪಿ ಬೇರೆಯ ಶಾಸ್ತ್ರಗಳಲ್ಲಿಯೂ ಕೂಡ ಸಿದ್ಧಾಂತವು ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ನಿರ್ಣಯಿಸಲ್ಪಟ್ಟಿದ್ದರೂ ಕೂಡ ಈ ಶಾಸ್ತ್ರದಲ್ಲಿ ಒಂದು ವಿಶೇಷ ಇದೆ. ಏನದು ಅಂತಂದ್ರೆ ಇಲ್ಲಿ
ಅನುಭವ ಪ್ರಮಾಣಕ್ಕೂ ಅನುಭವಕ್ಕೂ ಕೂಡ ಹೊಂದುಗೊಡೆಯಾಗುವಂತೆ ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಎಲ್ಲೂ ಕೂಡ ಈ ಒಂದು ಅನುಭವಕ್ಕೆ ಪೂರಕವಾಗಿ ಸಿದ್ಧ ಮಾಡಿರುವುದು ಕಂಡು ಬಂದಿಲ್ಲ. ಯಾಕೆ ಅಂದ್ರೆ ಎಲ್ಲ ಶಾಸ್ತ್ರವೂ ಕೂಡ ಈ ಮೋಕ್ಷ ಸ್ವರೂಪವನ್ನ ತಿಳಿಸಿ ಅದನ್ನ ಜಿಜ್ಞಾಸುವಿಗೆ ಪಡೆಯುವುದಕ್ಕೆ ಮಾರ್ಗದರ್ಶನ ಆಗತ್ತೆ. ಅದಕ್ಕೋಸ್ಕರ ಎಲ್ಲ ಶಾಸ್ತ್ರ ಇದೆ. ಎಲ್ಲವೂ ಅಷ್ಟೇ ಮೋಕ್ಷ ದರ್ಶನವನ್ನು ತಿಳಿಸುತ್ತೆ. ಇಲ್ಲಿ ಏನು ಹೆಚ್ಚುಗಾರಿಕೆ ಅಂದರೆ ಅವರು ಹೇಳಿರತಕ್ಕಂತಹ ಮೋಕ್ಷ ಏನಿದೆ, ಮುಕ್ತಿ ಕೈವಲ್ಯ ಅಂತ ಹೇಳಿದೆ, ಅದು ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಿದ್ದಾರೆ ಅವರು ಕೂಡ, ಎಲ್ಲರೂ ಕೂಡ. ಆದರೆ ಅವರ ಸಿದ್ಧಾಂತ ಏನಿದೆಯಲ್ಲ, ಅದು ಅವರ ಗುರಿ ಏನಿದೆ ಅದು ಅನುಭವಕ್ಕೆ ಹೊಂದುವುದಿಲ್ಲ ಅಷ್ಟೆ. ಅದೊಂದೇ ವಿಚಾರ. ಅಂದ್ರೇನು, ಅವರು ತಿಳಿಸಿಕೊಟ್ಟಿರತಕ್ಕಂಥ ಮೋಕ್ಷ ಸ್ವರೂಪ ಈಗ ಬದುಕಿರುವಾಗ ಯಾರ ಅನುಭವಕ್ಕೂ ಬರುವುದಿಲ್ಲ. ಇದು ಬಹಳ ಮುಖ್ಯವಾದ. ಇಲ್ಲಿ ಹಾಗಿಲ್ಲ ನೋಡಿ, ಇಲ್ಲೇ ಈಗಲೇ ಅನುಭವಕ್ಕೆ ಬರತಕ್ಕಂಥದ್ದು. ಅನುಭವಾವಸಾನತ್ವ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಹೌದು ತಾನೆ? ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಕುತಃ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಶಾಂಕರ ಭಾಷ್ಯ. ಇದು ಹೆಚ್ಚುಗಾರಿಕೆ ಇರಲಿ. ಈಗ ಈ ಶ್ರುತಿಯಲ್ಲಿಯೂ ಕೂಡ ಇದನ್ನು ಹೇಳಿದೆ ಅಂತ ಹೇಳಿದ್ರಲ್ಲ, ಇದನ್ನು ಹೇಳಿದೆ ನಾನು ಇಲ್ಲಿ. ಈ ಅಹಹ ಮತ್ತೆ ಅಹಂ ಮತ್ತೆ ಯಾರದು ಅಹಹ ಅಂದಾಗ ಆದಿತ್ಯ ಮಂಡಲಸ್ಥ ಪುರುಷ, ಅಹಂ ಎಂದಾಗ ಅಕ್ಷಿಸ್ಥ ಪುರುಷ. ಇವೆರಡನ್ನೂ ಕೂಡ ಏನಾಗಿ ತಿಳಿಯಬೇಕು? ಉಪಸಂಹಾರ ಮಾಡಿ ತಿಳಿಯಬಾರದು, ವ್ಯವಸ್ಥಿತವಾಗಿಯೇ ತಿಳಿಯಬೇಕು. ಅಂದ್ರೇನು? ವಿಂಗಡಿಸಿ ಬೇರೆ ಬೇರೆಯೇ ತಿಳಿಯಬೇಕು. ಅದೇ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆ ತಿಳಿಯಬೇಕು ಎನ್ನುವುದಕ್ಕೆ ಶ್ರುತಿಯಲ್ಲಿಯೂ ಕೂಡ ಉದಾಹರಣೆ ಇದೆ, ದೃಷ್ಟಾಂತ ಇದೆ. ಶ್ರುತಿಯಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಇಲ್ಲಿ ಸ್ವಾಮಿ ನೋಡಪ್ಪ ಹೇಳ್ತೇವೆ. ಈಗ ಹೇಳ್ತಾ ಇದ್ದಾರೆ ನೋಡಿ, ಪ್ರಾರಂಭ ಮಾಡ. ಓಂ ದರ್ಶಯತಿ ಚ, ಓಂ ದರ್ಶಯತಿ ಚ ಅಪಿ ಚ ಶ್ರುತಿ ಏವಂ ದರ್ಶಯತಿ. ಅಂದ್ರೇನು? ವ್ಯವಸ್ಥಿತತ್ವೇನ ದರ್ಶಯತಿ. ಶ್ರುತಿ ಏವಂ ವ್ಯವಸ್ಥಿತತ್ವೇನ ದರ್ಶಯತಿ. ಯಾವುದಕ್ಕೆ? ಅಕ್ಷಿ ಆದಿತ್ಯ ಪುರುಷಯೋ. ಅಕ್ಷಿ ಪುರುಷ, ಆದಿತ್ಯ ಪುರುಷ ಇವೆರಡಕ್ಕೂ ಕೂಡ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡೋಣ. ಭಾಷ್ಯ ಭಾಗ 360. ಅಪಿ ಚ ಏವಂಜಾತೀಯಕಾನಾಂ ಧರ್ಮಾಣಾಂ ವ್ಯವಸ್ಥಾ ಇತಿ ಲಿಂಗದರ್ಶನಂ ಭವತಿ ತಸ್ಯೈತಸ್ಯ ತದೇವ ರೂಪಂ ಯದಮುಷ್ಯ ರೂಪಂ ಯೌ ಅಮುಷ್ಯ ಗೇಷ್ಣೌ ತೌ ಗೇಷ್ಣೌ ಎನ್ನಾಮ ತನ್ನಾಮ ಅಂತಕ್ಕಂಥದ್ದು ಛಾಂದೋಗ್ಯ ವಾಕ್ಯವನ್ನ ಉದಾಹರಿಸಿದ್ದಾರೆ ಭಗವಾನ್ ಶಂಕರಾಚಾರ್ಯ. ಏನು ನೋಡಿ, ಅಪಿಚ ಮತ್ತೂ ಕೂಡ ಹಿಂದೆ, ಮತ್ತೂ ಕೂಡ ಅನ್ನೋದಕ್ಕೆ ಅರ್ಥ ನಾವು ಹಿಂದೆ ಯುಕ್ತಿಯುಕ್ತವಾಗಿ ಈ ಒಂದು ವ್ಯವಸ್ಥೆಯೇ ತಿಳಿಸಿಕೊಟ್ಟಿದ್ದರೂ ಕೂಡ ಮತ್ತು ಮುಂದುವರೆದು ಹೇಳ್ತಾ ಇದ್ದೇವೆ. ಶ್ರುತಿಯಲ್ಲಿಯೂ ಕೂಡ ಇದಕ್ಕೆ ಪ್ರಮಾಣವಿದೆ, ಶ್ರುತಿಯೂ ಕೂಡ ಇದನ್ನೇ ಹೇಳ್ತಾ ಇದೆ. ಇದನ್ನೆಂದೇನು? ವ್ಯವಸ್ಥಿತವಾಗಿಯೇ ತಿಳಿಯಬೇಕು. ಯಾವುದನ್ನ? ಅಕ್ಷಿಸ್ಥ ಪುರುಷನನ್ನು ಮತ್ತೆ ಆದಿತ್ಯ ಮಂಡಲಸ್ಥ ಪುರುಷನನ್ನು ಕೂಡ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಅಪಿಚ ಮತ್ತು ಕೂಡ ಏವಂಜಾತೀಯಕಾನಾಂ ಧರ್ಮಾಣಾಂ ವ್ಯವಸ್ಥಾ ಇದೆ. ಈ ರೀತಿಯಾದ ಈ ಜಾತಿಯ ಒಂದು ಧರ್ಮಗಳಿದೆಯಲ್ಲ, ಅಕ್ಷಿ ಪುರುಷ, ಆದಿತ್ಯ ಮಂಡಲ, ಇವೆಲ್ಲ ಹಿಂದೆ ಹೇಳಿದ್ರಲ್ಲ, ಎರಡೆರಡು
ತಗೊಂಡು ಇಲ್ಲೂ ಹೇಳಿದ್ದಾರೆ ಅಲ್ವೇ. ಹೀಗೆ ಎರಡು ಕಡೆ ಯಾವಾಗ ಹೇಳಿದ್ದಾರೆಯೋ ಒಂದೇ ತತ್ವ, ಮತ್ತೆ ಒಂದೇ ಉಪಾಸ್ಯ ದೇವತೆ, ಮತ್ತೆ ಒಂದೇ ವಿದ್ಯೆ, ಎಲ್ಲ ಒಂದೇನೆ. ಆದರೂ ಕೂಡ ಇಂತಹ ಕಡೆ ಇವಾಗ ಹೇಳಿದ್ರಲ್ಲ ಆ ಥರ ಎಲ್ಲೆಲ್ಲ ಬಂದಿದೆಯೋ ಅಲ್ಲೆಲ್ಲ ವ್ಯವಸ್ಥಾ ಇದೆ. ಇಲ್ಲಿ ಇದನ್ನ ವ್ಯವಸ್ಥಿತವಾಗಿ ತಿಳಿಯಬೇಕು. ಏನು ಉಪಸಂಹಾರ ಮಾಡಿಕೊಂಡು ತಿಳಿಯಬಾರದು ಎನ್ನುವುದಕ್ಕೆ ಲಿಂಗದರ್ಶನಂ ಭವತಿ. ಲಿಂಗದರ್ಶನಂ ಅಂದ್ರೇನು? ಶ್ರುತಿಯಲ್ಲಿ ಇದಕ್ಕೆ ಲಿಂಗವೂ ಕೂಡ ಇದೆ, ಗುರುತು ಪ್ರಮಾಣ ಅದು ಕೂಡ ಇದೆ. ಶ್ರುತಿಯಲ್ಲಿಯೂ ಕೂಡ ಇದಕ್ಕೆ ಪ್ರಮಾಣ ಇದೆ, ಅದಕ್ಕೂ ಕೂಡ ಗುರುತಿಸಿದ್ದಾರೆ ಇದೆ. ಎಲ್ಲಿ ಅಂತಂದ್ರೆ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಯಾವ ಸಂದರ್ಭ ಅಂತಂದ್ರೆ ಮೊಟ್ಟ ಮೊದಲು ಛಾಂದೋಗ್ಯ ಪ್ರಾರಂಭವಾಗುವುದೆಲ್ಲಿಂದ? ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಎಂಬುದಾಗಿ ಉದ್ಗೀತೋಪಾಸನೆಯಿಂದ. ಈ ಉದ್ಗೀತೋಪಾಸನೆಯಲ್ಲಿ ಬರತಕ್ಕಂಥ ವಿಚಾರ ಇದು. ಏನು ಅಂತಂದ್ರೆ ಅಲ್ಲಿ ಈ ಯಾವ ಅಕ್ಷಿ ಆದಿತ್ಯ ಪುರುಷರಿದ್ದಾರೋ ಅವರುಗಳನ್ನ ಈ ಉದ್ಗೀತ ಅಂದ್ರೆ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಬರ್ತಕ್ಕಂಥ ಸಂದರ್ಭ ಅದು ಬೇರೆ. ಆದರೆ ಅಲ್ಲಿ ನಮಗೆ ಬೇಕಾದದ್ದೇನು? ಎರಡೂ ಕೂಡ ಒಂದೇ ತತ್ವ, ಆದರೂ ಕೂಡ ಅಲ್ಲಿ ವ್ಯವಸ್ಥಿತವಾಗಿಯೇ ತಿಳಿಯಬೇಕು ಅಂತ ನಮಗೆ ಬಹಳ ಮುಖ್ಯ. ಅದು ಬೇಕದು. ಅದಕ್ಕೆ ಏನು ಹೇಳ್ತಾರೆ? ಅಕ್ಷಿ ಪುರುಷ ಮತ್ತು ಆದಿತ್ಯ ಪುರುಷ ಇಬ್ಬರನ್ನೂ ಕೂಡ ವ್ಯವಸ್ಥಿತವಾಗಿ ಈ ಉದ್ಗೀತೋಪಾಸನೆಯಲ್ಲಿ ನಾವು ತಿಳಿಯಬೇಕು. ಎರಡನ್ನೂ ಕೂಡ ಬೇರೆ ಬೇರೆ ಆಗಿ ಅಕ್ಷಿ ಪುರುಷರನ್ನು ಉದ್ಗೀತ ಅಂತ ಉಪಾಸನೆ ಮಾಡಬೇಕು, ಆದಿತ್ಯ ಪುರುಷರನ್ನು ಉದ್ಗೀತ ಅಂತ ಉಪಾಸನೆ ಮಾಡಬೇಕು. ಅಕ್ಷಿ ಪುರುಷ ಆದಿತ್ಯ ಪುರುಷ ಎರಡು ಒಂದೇ ಅಂತ ಅಲ್ಲ, ಅದು ಬೇರೆ ಇದು ಬೇರೆ. ಉಪಾಸನೆ ಮಾಡೋಣ, ಅಕ್ಷಿ ಪುರುಷ ಅಂತ ಬೇರೆ ಉಪಾಸನೆ ಮಾಡು, ಆದಿತ್ಯ ಪುರುಷ ಅಂತ ವಿಚಾರ ಉಪಾಸನೆ. ಅದಕ್ಕೆ ನಮಗೆ ಗುರು ಸಿಕ್ಕುತ್ತೆ. ನೋಡಿ ಎಲ್ಲಿ ನೋಡಿ ಉದ್ಗೀತೋಪಾಸನೆ ಪ್ರಕರಣ ಇದು ನೋಡಿ. ತಸ್ಯೈತಸ್ಯ ತದೇವ ರೂಪಂ ಯದಮುಷ್ಯ ರೂಪಂ ಯೌ ಅಮುಷ್ಯ ಗೇಷ್ಣೌ ತೌ ಗೇಷ್ಣೌ ಎನ್ನಾಮ ತನ್ನಾಮ. ನೋಡಿ, ತಸ್ಯ ಏತಸ್ಯ ತದೇವ ರೂಪಂ, ಆ ಇವನಿಗೆ ಅದೇ ರೂಪ. ಅದೇ ರೂಪ ಅಂದ್ರೆ ಯಾವುದು? ಅದೇ ರೂಪ ಅಂದ್ರೆ ಯದಮುಷ್ಯ ರೂಪಂ, ಯಾವುದು ಅವನಿಗೆ ರೂಪವಾಗಿದೆಯೋ ಅದೇ ಇವನಿಗೂ ರೂಪ. ಅವನಿಗೂ ಇವನಿಗೂ ಅಂದ್ರೆ ಯಾರು? ಅವನಿಗೂ ಇವನಿಗೂ ಅಂದ್ರೆ ಒಂದು ಒಬ್ಬ ಅಹಃ ಪುರುಷ. ಅಹಃ ಅಂತ ಹೇಳಿದ್ದಾರಲ್ಲ ಅವನು ಯಾರು? ಆದಿತ್ಯ ಮಂಡಲಸ್ಥ ಪುರುಷ. ಮತ್ತೆ ಇನ್ನೊಬ್ಬ ಯಾರು? ಇನ್ನೊಬ್ಬ ಅಹಂ ಅಂತ ಹೇಳಿರ್ತಕ್ಕಂಥ ಅವನು ಅಕ್ಷಿಮಂಡಲಸ್ಥ ಪುರುಷ. ಒಂದು ಆದಿತ್ಯ ಮಂಡಲ, ಒಂದು ಅಕ್ಷಿ ಮಂಡಲ, ಬಲಗಣ್ಣು ಇಲ್ಲಿ ಅಂದ್ರೆ ಹೇಳಿ ಇಬ್ಬರಿಗೆ ತಸ್ಯ ಅವನಿಗೆ ಇವನಿಗೆ ಅದೇ ರೂಪ. ಯಾವ ರೂಪ? ಅವ್ರು ಏನು ರೂಪವಿದೆಯೋ ಅದೇ ರೂಪ. ಯೌ ಅಮುಷ್ಯ ಗೇಷ್ಣೌ ತೌ ಗೇಷ್ಣೌ, ಅವನಿಗೆ ಯಾವುದು ಎರಡು ಗಿಣ್ಣುಗಳಾಗಿವೆಯೋ ಅದೇ ಇವನಿಗೂ ಅದೇ ರೂಪ ಆಯಿತು. ಅವಯವವನ್ನು ಹೇಳ್ತಾ ಇದ್ದಾರೆ. ಎರಡು ಒಂದೇ ಅವಯವ ಇಬ್ಬರಿಗೂ. ಮತ್ತೆ ಎನ್ನಾಮ ತನ್ನಾಮ, ಅವನಿಗೆ ಏನು ಹೆಸರೋ ಇವನಿಗೂ ಅದೇ ಹೆಸರು. ಅಂದ್ರೇನು? ಅವನಿಗೆ ಪುರುಷ, ಇವನು ಪುರುಷ ಆಯ್ತು. ಅಲ್ಲ ಸ್ವಾಮಿ, ಇದನ್ನ ನೀವು ದೃಷ್ಟಾಂತ ನೀವು ಹೇಳಿಬಿಟ್ರಿ. ಇದರಲ್ಲಿ ಓಹೋ ಇಬ್ಬರನ್ನು ಕೂಡ ನಾವು ವ್ಯವಸ್ಥಿತವಾಗಿ ತಿಳಿಯಬೇಕು ಅಂತ ಎಲ್ಲಿ ಹೇಳಿದೆ ಸ್ವಾಮಿ? ಇಲ್ಲಿ ಅವನ ರೂಪ ಏನಿದೆಯೋ ಇವನ ರೂಪವೂ ಅದೇ, ಅವನಿಗೆ ಯಾವುದು ಅವಯವಾನೋ ಇವನಿಗೂ ಅದೇ, ಅವನಿಗೇನು ಹೆಸರು ಇವನು ಅದೇ ಹೆಸರು. ಆದಿತ್ಯ ಮಂಡಲಸ್ಥ ಪುರುಷ, ಅಕ್ಷಿ ಮಂಡಲಸ್ಥ ಪುರುಷ, ಪುರುಷ ಪುರುಷ. ಎಲ್ಲಿ ಸ್ವಾಮಿ ವ್ಯವಸ್ಥೆ ಎಲ್ಲಿ ಹೇಳಿದೆ ಇಲ್ಲಿ ಅಂತ ಕೇಳ್ತಾ ಇದ್ದಾನೆ. ಕಥಮಸ್ಯ ಲಿಂಗತ್ವಂ, ಇಲ್ಲಿ
ನೀವು ಹೇಳಿದ್ರಲ್ಲ ವ್ಯವಸ್ಥಿತವಾಗಿ ತಿಳಿಯಬೇಕು ಅಂತ, ಅದಕ್ಕೆ ಗುರುತು ಶ್ರುತಿಯಲ್ಲೂ ಹೇಳಿದೆ ಅನ್ಬಿಟ್ರೆ ಎಲ್ಲಿ ಹೇಳಿದೆ ಸ್ವಾಮಿ? ಈ ತರ ಹೇಳಿದೆ ಅಷ್ಟೇ ಅಂತಂದ್ರೆ ಅದಕ್ಕೆ ತದುಚ್ಯತೆ. ಆಯ್ತಪ್ಪ, ಅದು ಹೇಗೆ ಅಂತ ಅನ್ನೋದನ್ನು ಹೇಳುತ್ತೇವೆ ಅಂಥೇಳಿ, ಅಕ್ಷ್ಯಾದಿತ್ಯ ಸ್ಥಾನಭೇದ ಭಿನ್ನಾನ್ ಧರ್ಮಾನ್ ಅನ್ಯೋನ್ಯಸ್ಮಿನ್ ಅನುಪಸಂಹಾರ್ಯಾನ್ ಪಶ್ಯನ್. ನೋಡಿ, ಅಕ್ಷಿ ಮತ್ತೆ ಆದಿತ್ಯ, ಒಬ್ಬ ಅಕ್ಷಿ ಸ್ಥಾನ ಪುರುಷನಿಗೆ ಸ್ಥಾನ ಭೇದವನ್ನು, ಪುರುಷ ಒಬ್ಬನೇ, ಅವನಿಗೆ ಸ್ಥಾನ ಭೇದವನ್ನು ಹೇಳಿದ್ದಾರೆ. ಒಂದು ಅಕ್ಷಿ ಸ್ಥಾನ, ಒಂದು ಆದಿತ್ಯ ಸ್ಥಾನ, ಹೀಗೆ ಎರಡು ಸ್ಥಾನ ಭೇದವನ್ನು ಹೇಳಿ ಮತ್ತೆ ಎರಡು ಭಿನ್ನ ಧರ್ಮಗಳನ್ನು ಹೇಳಿ ಅನ್ಯೋನ್ಯಸ್ಮಿನ್ ಅನುಪಸಂಹಾರ್ಯಾನ್ ಅಂದ್ರೆ ಒಂದಕ್ಕೊಂದು ಒಬ್ಬರಿಗೊಬ್ಬರು ಅನುಪಸಂಹಾರ್ಯ ಉಪಸಂಹಾರ ಮಾಡಿಕೊಳ್ಳಲಾಗದ ಒಂದು ಧರ್ಮಗಳನ್ನು ಹೇಳಿ ಇಬ್ಬರಿಗೂ ಕೂಡ ಅದು ಉಪಸಂಹಾರ ಮಾಡಿಕೊಳ್ಳಬಾರದು, ಅದನ್ನೂ ಹೇಳಿ ಪಶ್ಯನ್ ಇಹ ಇಲ್ಲಿ ಅತಿದೇಶೇನ ಅದನ್ನೇ ಅತಿದೇಶ ಮಾಡಿಕೊಂಡು ಪುನಃ ಹೇಳಿ ಏನ್ ಹೇಳ್ತಾರೆ? ಆದಿತ್ಯ ಪುರುಷಗತಾನ್ ರೂಪಾದೀನ್ ಅಕ್ಷಿ ಪುರುಷೇ ಉಪಸಂಹರತಿ. ಅವನಿಗೇದು ರೂಪವೋ ಇವನಿಗೂ ಅದೇ ರೂಪ ಎನ್ನುವುದಾಗಿ ಆದಿತ್ಯ ಪುರುಷನಿಗೆ ಏನು ರೂಪವನ್ನು ಹೇಳಿದ್ದಾರೋ ಅಕ್ಷಿ ಪುರುಷನಿಗೆ ಅದನ್ನೇ ಉಪಸಂಹಾರ ಮಾಡಿಕೊಂಡು ಹೇಳಿದ್ದಾರೆ. ತಸ್ಯೈತಸ್ಯವ ತದೇವ ರೂಪಂ ಇತ್ಯಾದಿನ, ಇವನಿಗೂ ಅದೇ ರೂಪ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಹೇಳಿರುವುದರಿಂದ ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಪ್ಪ. ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ ಏನು. ಇಲ್ಲಿ ಕಂಠೋಕ್ತವಾಗಿ ಎರಡಲ್ಲೂ ಕೂಡ ವ್ಯವಸ್ಥಿತವಾಗಿ ತಿಳಿಯಬೇಕು ಅಂತ ಕಂಠೋಕ್ತವಾಗಿ ಹೇಳಿಲ್ಲ. ಆದರೂ ಕೂಡ ಈ ಸಂದರ್ಭ, ಇಲ್ಲಿ ಹೇಳಿರತಕ್ಕಂಥ ವಾಕ್ಯದ ಒಂದು ಸಂದರ್ಭ ತೆಗೆದುಕೊಂಡಾಗ ಎರಡೂ ಕೂಡ ಇದು ವ್ಯವಸ್ಥಿತ ದೃಷ್ಟಿಯಿಂದಲೇ ನೋಡಬೇಕು. ಎರಡೂ ಕೂಡ ಈ ವ್ಯವಸ್ಥೆನೇ ಇದು, ಅಲ್ಲೇ ಇಲ್ಲಿಲ್ಲೇ ಅಂತ ನಮಗೆ ತಿಳಿದು ಬರುತ್ತೆ. ಹೇಗೆ ಅಂತಂದ್ರೆ ನೋಡಿ, ಈ ಅಕ್ಷಿ ಪುರುಷ ಆದಿತ್ಯ ಪುರುಷ ಇದ್ದಾನಲ್ಲ, ಅವನಿಗೆ ಏನ್ ಮಾಡಿದ್ದಾರೆ? ಇಲ್ಲಿ ಅತಿದೇಶ ಮಾಡಿ ಹೇಳಿದ್ದಾರೆ. ಅಂದ್ರೆ ಹಿಂದೆ ಏನ್ ಹೇಳಿದ್ರು? ಈ ಆದಿತ್ಯ ಪುರುಷ ಅಕ್ಷಿ ಮಂಡಲಸ್ಥ ಪುರುಷ ಇಬ್ಬರು ಕೂಡ ಒಬ್ಬನೇ ಅಂತ ಹೇಳಿದಾಗ ಈ ಒಂದು ಕಡೆ ಹಿಂದೆ ಒಬ್ಬರೇ ಅಂತ ಹೇಳಾಯ್ತು. ಒಂದು ಸಾರಿ ಹೇಳಿದ ಮೇಲೆ ಪುನಃ ಇದು ಛಾಂದೋಗ್ಯದಲ್ಲಿ ಆ ಮೊದಲಿನಿಂದ ನೋಡಿದ್ರೆ ಗೊತ್ತಾಗತ್ತೆ. ಹಿಂದೆ ಅದನ್ನು ಹೇಳಿದ್ರು, ಇವನಿಗೆ ಯಾವ್ದಾದ್ರು ರೂಪ ಎರಡು ಒಂದೇ ಉಪಾಸ ಅಂತ ಹೇಳಿದ್ರು. ಹಿಂದೆ ಹೇಳಿತ್ತಲ್ಲಪ್ಪ, ಅದನ್ನೇ ಇಲ್ಲಿ ಅತಿದೇಶ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಪುನಃ ಯಾಕೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಹಿಂದೆ ಹೇಳಿದಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಕ್ಷಮಿಸಬೇಕು. ಹಿಂದೆ ಹೇಳಿದಂತೆ ಇಲ್ಲಿ ಉಪಸಂಹಾರವನ್ನು ಮಾಡಿಕೊಳ್ಳಬಾರದು ಎಂಬ ದೃಷ್ಟಿಯಿಂದ ಇಲ್ಲಿ ಅದನ್ನು ಅತಿದೇಶ ಮಾಡಿ ಮತ್ತೆ ಹೇಳಿದ್ದಾರೆ. ಹಾಗಿಲ್ಲದೆ ಹೋಗ್ಬಿಟ್ಟಿದ್ದರೆ ಇದನ್ನ ಮತ್ತೆ ಹೇಳುವ ಸಂದರ್ಭ ಬರ್ತಾನೆ ಇರಲಿಲ್ಲ. ಯಾಕೆ? ಹಿಂದೆ ಹೇಳಿಬಿಟ್ಟಿದ್ರು ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ. ಹೀಗೆ ಹಿಂದೆ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಅದನ್ನ ಅತಿದೇಶ ಮಾಡಿರುವುದರಿಂದ ಏನ್ ತಿಳಿದು ಬರುತ್ತೆ ನಮಗೆ? ಓಹೋ, ಇಲ್ಲಿ ಅದಕ್ಕಿಂತ ಭಿನ್ನವಾದ ಒಂದನ್ನು ಹೇಳಿದ್ದಾರೆ. ಅದಕ್ಕಿಂತ ಭಿನ್ನವಾದದ್ದು ಅಂದ್ರೆ ಯಾವುದು? ಇಲ್ಲಿ ಉಪಸಂಹಾರ ಮಾಡ್ಕೋಬಾರದು ಅಂತ ಅಷ್ಟೆ. ಒಂದು ವೇಳೆ ಇಲ್ಲೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತಂತ ಶ್ರುತಿಗೆ ಮನಸ್ಸಿದ್ದಿದ್ದರೆ, ಹೇಳಬೇಕು ಅಂತ ಮನಸ್ಸಿದ್ದಿದ್ದರೆ, ಆಗ ಅತಿದೇಶ ಮಾಡಿ ಹೇಳಬೇಕಾದ ಪ್ರಮೇಯ ಇರಲಿಲ್ಲ. ಅತಿದೇಶ ಮಾಡಬೇಕಾಗೇ ಇರಲಿಲ್ಲ. ಅಲ್ಲಿ ಹೇಳಿದ್ದನ್ನ ಇಲ್ಲೇ ಹೇಳಿದ ಚರ್ವಿದ ಚರ್ವಣ ಯಾಕೆ ಮಾಡಬೇಕಾಗಿತ್ತು? ಹಿಂದೆ ಹೇಳಿದ್ದೆಲ್ಲ ಮುಗಿದಿತ್ತು. ಹಿಂದೆ ಹೇಳಿದ್ದರೂ ಕೂಡ ಅದನ್ನೇ
ಅತಿದೇಶ ಮಾಡಿ ಹೇಳಿರುವುದರಿಂದ ಏನಾಗುತ್ತೆ ನಮಗೆ, ಇಲ್ಲಿ ಏನೋ ವಿಶೇಷದಿಂದ ಹೇಳಿದ್ದಾರೆ ಅಂತ ತಿಳಿಯಬೇಕು. ಏನು ವಿಶೇಷ? ಹೌದು, ಅಲ್ಲಿ ಉಪಸಂಹಾರವನ್ನು ಹೇಳಿದ್ದಾರೆ, ಇಲ್ಲಿ ವ್ಯವಸ್ಥೆಯನ್ನ ಹೇಳಿದ್ದಾರೆ. ಅದೇ ಒಂದು ವ್ಯತ್ಯಾಸ. ಇಲ್ಲದೆ ಹೋಗ್ಬಿಟ್ರೆ ಎರಡೂ ಕಡೆ ಉಪಸಂಹಾರವನ್ನೇ ಹೇಳಬೇಕು ಅಂತ ಶ್ರುತಿಗೆ ಮನಸ್ಸಿದ್ದರೆ ಆಗ ಅತಿದೇಶ ಮಾಡಿ ಹೇಳುತ್ತಿರಲಿಲ್ಲ. ನೋಡಿ, ಹಾಗೆ ವಾಗ್ವಾದ ಇದು ಅನ್ವಯ ವ್ಯತಿರೇಕ ತರ್ಕ ಇದ್ದ ಹಾಗೆ. ಅದಿದ್ದಿದ್ರೆ ಇದಿರ್ತಾ ಇತ್ತು, ಅದಿಲ್ಲ ಇಲ್ಲ. ಒಂದು ಪಕ್ಷ ಉಪಸಂಹಾರ ಮಾಡಬೇಕು ಅಂತ ಇದ್ದಿದ್ರೆ ಅತಿದೇಶ ಮಾಡಬೇಕಾಗಿರ್ಲಿಲ್ಲ. ಹಾಗೆ ಹೇಳದೆ ಏನೋ ವಿಶೇಷದಿಂದ ಹೇಳಬೇಕು, ಅನುಪಸಂಹಾರ್ಯ ಅಂತ ಹೇಳಿದ್ದಾರಲ್ಲ, ಅನುಪಸಂಹಾರ್ಯವನ್ನು ಹೇಳಬೇಕು ಅಂತ ಇರೋದರಿಂದ ಅತಿದೇಶ ಮಾಡಿ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಹೀಗೆ ಇಲ್ಲಿ ಮುಖ್ಯ ಕಾರಣ ಏನು ಕೊಟ್ಟರು ನೋಡಿ. ಅತಿದೇಶವನ್ನು ಮಾಡಿ ಹೇಳಿರುವುದರಿಂದ ನಾವು ಇದನ್ನ ಬೇರೆಯಾಗಿಯೇ ತಿಳಿಯಬೇಕು. ಹಿಂದೆ ಹೇಳಿದಂತೆ ಉಪಸಂಹಾರ ಮಾಡಿಕೊಂಡು ತಿಳಿಯಬಾರದು, ಬೇರೆಯಾಗಿ ಬೇರೆಯಾಗಿದ್ದೇನು ಉಪಸಂಹಾರ ಇಲ್ಲ. ಇನ್ನೊಂದು ಇರ್ತಕ್ಕಂಥದ್ದು ಎರಡು, ಒಂದು ಉಪಸಂಹಾರ ಮಾಡ್ಕೋಬೇಕು, ಇಲ್ಲ ವ್ಯವಸ್ಥೆ ಮಾಡಬೇಕು. ಉಪಸಂಹಾರ ಇಲ್ಲ, ಅದಕ್ಕಿಂತ ಬೇರೆ ಇನ್ನೊಂದು ಇರತಕ್ಕಂಥ ಒಂದೇ ಒಂದು ವ್ಯವಸ್ಥೆ, ವ್ಯವಸ್ಥಿತವಾಗಿಯೇ ತಿಳಿಯಬೇಕು. ಅದು ಹೀಗೆ ಈ ಅತಿದೇಶ ಎಂಬತಕ್ಕಂಥ ಒಂದು ಕಾರಣವನ್ನು ಇಟ್ಕೊಂಡು ಇಲ್ಲಿ ಆಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಇದು ಉದ್ಗೀತೋಪಾಸನೆಯಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಹೀಗೆ ಇಲ್ಲಿ ಈ ಸಂಬಂಧಾಧಿಕರಣದಲ್ಲಿ ಏನು ಹೇಳಿದ್ರು? ವ್ಯವಸ್ಥೆಯನ್ನು ಹೇಳಿದ್ರು. ಹಿಂದಿನ ಅಧಿಕರಣದಲ್ಲಿ ಉಪಸಂಹಾರವನ್ನು ಹೇಳಿದ್ರು. ನೋಡಿ, ಒಂದೇ ವಿಷಯ, ಒಂದೇ ಈ ಉಪನಿಷತ್ತು ಒಂದೇ. ಉಪನಿಷತ್ತು ಅಂತಕ್ಕಂಥದ್ದು ಅದು ಒಂದು ಶಾಸ್ತ್ರ, ಹೌದಾನೆ. ಅದು ಈಶಾವಾಚ್ಯಾಖ್ಯಾನ, ಕಠ, ಪ್ರಶ್ನ, ಮುಂಡಕ, ಮಾಂಡವ್ಯ, ತೈತ್ತಿರೇಯ, ಐತರೇಯ, ಶಾಂತೋಗ್ಯ, ಬೃಹದಾರಣ್ಯಕ, ಕೌಶಿತಿಕೆ, ಜಾಬಾಲ, ಯಾವುದು ಬೇಕಾಗಿರ್ಬೋದು ಒಂದು. ಹೀಗೆ ಇಲ್ಲಿ ಏನಾಗಿದೆ, ಈ ಉಪನಿಷತ್ತುಗಳಲ್ಲಿ ಒಂದು ಕಡೆ ಹೇಳಿರುವುದನ್ನ ಓಹೋ ನೋಡಿ ಸ್ವಾಮಿ ಇಲ್ಲಿ ಹೇಳಿದ್ದಾರೆ, ಆಯಿತು ಇದೇ ಸಿದ್ಧಾಂತ ಎಂಬುದಾಗಿ ನಾವು ತಿಳಿಯಬಾರದು. ಅದಕ್ಕೋಸ್ಕರ ಪರಿಪೂರ್ಣವಾಗಿ ನಾವು ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಪರಮ ಸಿದ್ಧಾಂತ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಒಂದು ಕಡೆ ಹೋದ, ಒಂದು ವಾರ ಪ್ರವಚನ ಇತ್ತು, ಒಂದು ವಾರದಲ್ಲೂ 2 ದಿವಸ ಹೋದ, ಕೇಳ್ದ, ಓಹೋ ನೋಡ್ರಿ ಉಪನಿಷತ್ತರ ಸಿದ್ಧಾಂತ ಇದೆ, 3 ಕಾಸು ಪ್ರಯೋಜನ ಇಲ್ಲ ಎಂಬುದಾಗಿ ತೀರ್ಮಾನ ಮಾಡಿಬಿಟ್ಟ. ಯಾರಿಗೆ ನಷ್ಟ? ಉಪನಿಷತ್ತಿಗೂ ನಷ್ಟ ಇಲ್ಲ, ಹೇಳಿದ ಆಚಾರ್ಯರಿಗೂ ನಷ್ಟ ಇಲ್ಲ, ನಷ್ಟ ಆದಿ ಜೀವನಿಗೆ. ಅಥವಾ ಅವ್ರು ಏನೋ ಹೇಳಿದ್ರು ಅದನ್ನು ವಿಚಾರ ಮಾಡಲಿಲ್ಲ, ಸುಮ್ಮನೆ ಹೇಳಿದ್ದನ್ನ ಏನೋ ಹೇಳಿದ್ರು ಮಕ್ಕಿ ಕಾಮಕ್ಕಿ ಮಾಡಿಬಿಟ್ಟ ಬಂತು, ಅದು ಸರಿ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ಶ್ರವಣ, ಮನನ ಮತ್ತೆ ನಿಧಿಧ್ಯಾಸನ ಎಂಬ ಸಾಧನಗಳನ್ನ ಈ ಶಾಸ್ತ್ರಕ್ಕೆ ವಿಧಾನ ಮಾಡಿದ್ದಾರೆ. ಏನೋ ಹೇಳ್ದ ಕೇಳ್ದ ಮಕ್ಕೆ ಕಾಮಕ್ಕೆ ಮಾಡಿಬಿಟ್ಟ ತಿಳಿದಿಲ್ಲ. ಹಾಗೆ ಹೇಳಿದೇನು ನೋಡ್ರಿ, ಉಪಸಂಹಾರ ಮಾಡಬೇಕು ಅಂತ ಹೇಳಿದ್ರು, ಎಲ್ಲ ಕಡೆ ಮಾಡಿ ತಿಳಿಬಿಟ್ಟ. ಹಾಗೆ ವಿಚಾರ ಮಾಡಬೇಕು. ತತ್ರ ಈ ಶಾಸ್ತ್ರದ ಪ್ರಪ್ರಥಮದಲ್ಲಿ ಆಚಾರ್ಯ ಹೇಳತಕ್ಕಂಥ ಮಾತು ನೋಡಪ್ಪ, ನಾವು ಈಗ ಈ ಶಾಸ್ತ್ರವನ್ನು ಹೇಳುತ್ತಿದ್ದೇವೆ. ಯಾವುದು? ಎಲ್ಲವೂ ಕೂಡ ಅವಿದ್ಯಾಗ್ರಸ್ತವಾಗಿದೆ ಅಷ್ಟೇ. ನಿಜವಾಗಿಯೂ ಮೋಕ್ಷ ಸ್ವರೂಪರೇ ಪ್ರತಿಯೊಬ್ಬರೂ ಕೂಡ, ಆದರೆ ಅವಿದ್ಯೆಯಿಂದ ಬದ್ಧರಾಗಿ ಬಿಟ್ಟಿದ್ದಾರೆ. ಮೋಕ್ಷ ಸ್ವರೂಪರಾಗಿದ್ದರೂ ಕೂಡ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಯಾವುದೋ ಒಂದಿದೆ, ಪರದೆ ಇದೆ, ಅದಷ್ಟೇ. ಉಪನಿಷತ್ ಮಾಡ್ತಕ್ಕಂಥದ್ದು ಏನು?
ಅಂದರೆ ಉಪನಿಷತ್ತೇನು ಕೂಡ ಮೋಕ್ಷಶಾಸ್ತ್ರವನ್ನು ಹೊಸದಾಗಿ ಉಂಟು ಮಾಡೋದಿಲ್ಲ. ಏನು ಮಾಡುತ್ತೆ? ಆ ಒಂದು ಹೊಸದಾಗಿ ಉಂಟು ಮಾಡದೆ ಇರತಕ್ಕಂತಹ ಅಡ್ಡಿಯನ್ನು ಮಾತ್ರ ತೆಗೆದುಹಾಕುತ್ತಷ್ಟೆ. ವಸ್ತುವಿಗೆ ಏನೂ ಮಾಡಲಿಲ್ಲ. ಅದು ವಸ್ತುವಿನ ಹತ್ತಿರಕ್ಕೆ ಹೋಗಲಿಲ್ಲ. ವಸ್ತು ಕಾಣದಂತೆ ಒಂದು ಪರದೆ ಇತ್ತು, ಪರದೆನ ಎಳೆದು ಹಾಕ್ತು ಅಷ್ಟೇ. ಶಾಸ್ತ್ರ ಅಷ್ಟೇ ಮಾಡಿ ಇದನ್ನ ನಿನ್ನೆ ತಾನೇ ಈ ಶ್ವೇತಾಶ್ವೇತರ ಉಪನಿಷತ್ತು ನಾವು ಪ್ರಾರಂಭ ಮಾಡಿದ್ರೆ ನಿನ್ನೆ ದಿವಸ ನಿನ್ನೆ ದಿವಸ ಆ ಶ್ವೇತಾಶ್ವೇತರ ಉಪನಿಷತ್ತರಲ್ಲಿ ಇದೇ ಮಾತನ್ನ ಬರೆದಿದ್ದಾರಲ್ಲಿ. ಮೋಕ್ಷಾಸ್ತ್ರ ಇದಕ್ಕೋಸ್ಕರ. ಹಾಗಾಗಿ ನಾವು ಇಲ್ಲಿ ವಿಚಾರ ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಪದ್ಯಮಾನ ನಿಶ್ರೇಯಸಾತ್ ಪ್ರತಿಹನ್ಯೇತ ಅನರ್ಥಂಚ ಇಯಾತ್ ಅಂತ ಹೇಳಿ ಇಲ್ಲಿ ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಪದ್ಯಮಾನ ಅಂದ್ರೆ ವಿಚಾರವನ್ನೇ ಮಾಡದೆ ನಾವು ಏನಾದರೂ ಒಂದು ಓಹೋ ಅವ್ರು ಹೇಳಿದ್ರು ಕಣ್ರಿ ನಾವು ಮಾಡಿಬಿಟ್ವಿ ಅಂತ ಮಾಡಿಬಿಟ್ರೆ ನಿಶ್ರೇಯಸಾತ್ ಪ್ರತಿಹನ್ಯೇತ ಅದು ನಿಶ್ರೇಯಸ ಮೋಕ್ಷ ಎಂಬ ಫಲವನ್ನು ತಂದು ಕೊಡುವುದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ತಂದು ಕೊಡೋದಿಲ್ಲೇ ಅಲ್ಲ, ಅಷ್ಟೇ ಅಲ್ಲ, ಮತ್ತೇನು ಅನರ್ಥಂಚ ಇಯಾತ್, ಮತ್ತೆ ಅನರ್ಥವನ್ನು ಮಾಡಿಬಿಡುತ್ತದೆ. ಬರೀ ತಂದು ಕೊಡದೇ ಇದ್ರೆ ಅಷ್ಟೋದೇ ಪರವಾಗಿಲ್ಲ ಬಿಡಿ, ಇನ್ನೊಂದು ಸ್ವಲ್ಪ ಏನು ಅನರ್ಥವನ್ನು ಮಾಡಿಬಿಡುತ್ತೆ. ಹೀಗೆ ಇದು ವಿಚಾರ ಪ್ರಧಾನವಾದ ಶಾಸ್ತ್ರ ಅಂತ ಹೇಳಿದ್ದಾರಲ್ಲ, ಇದು ವಿಚಾರ ನೋಡಿ. ಉಪನಿಷತ್ತು ಒಂದು ಕಡೆ ಹೀಗೆ ಹೇಳ್ತಾ ಇದೆ, ಆದರೆ ಅದನ್ನೇ ಇಟ್ಕೊಳ್ಬೇಡಿ, ಇಲ್ಲಿ ಹೀಗೆ ಹೇಳಬೇಕು, ಇಲ್ಲಿ ಇದು ಸಿದ್ಧಾಂತ ಅಂತ ಹೇಳಿ ಈ ಒಂದು ಪಾದದಲ್ಲಿ ಇದನ್ನೆಲ್ಲವನ್ನು ಹೇಳಿ ಮತ್ತೆ ಈ ಜ್ಞಾನಭಾಗ ಸಿದ್ಧಾಂತವನ್ನು ಕೂಡ ಇಲ್ಲೂ ಸ್ವಲ್ಪ ಹೇಳ್ತಾರೆ. ಮತ್ತೆ 4ನೇ ಅಧ್ಯಾಯ ಇದೆಯಲ್ಲ, ಅದರಲ್ಲಿ ಪೂರ್ಣವಾಗಿ ಹೇಳ್ತಾರೆ ಈ ಒಂದು ಶಾಸ್ತ್ರ. ಹೀಗೆ ಈ ಅಧಿಕರಣ ಮುಗಿತು. ಮುಂದಿನದು ಸಂಭೃತ್ಯಧಿಕರಣ ಎಂಬುದಾಗಿರ್ತಕ್ಕಂಥ. ಈ ಸಂಭೃತ್ಯಧಿಕರಣದಲ್ಲಿ ಇರತಕ್ಕಂತಹದ್ದು ಕೇವಲ ಒಂದೇ ಒಂದು ಸೂತ್ರ. ಸಂಭೃತ್ಯಧಿಕರಣದಲ್ಲಿ ಇಲ್ಲೂ ಕೂಡ ಈ ಬೇರೆ ಶಾಖೆ, ತೈತ್ತಿರೀಯ ಕೃಷ್ಣ ಯಜುರ್ವೇದದ ಶಾಖೆಗಳಲ್ಲಿ ಬೇರೆ ಬೇರೆ ಶಾಖೆ ಇದೆ. ಅದರಲ್ಲಿ ಬಂದಿರತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಏನು ಇಲ್ಲಿ ಬಂದಿರತಕ್ಕಂಥದ್ದು ಏನು, ಇದರ ಉಪಸಂಹಾರ ಮಾಡಿಕೊಳ್ಬೇಕೆ ಬಿಡಬೇಕೆ ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಅಧಿಕರಣದಲ್ಲಿ ಈ ಸಾಮವೇದದ ಸಹಸ್ರವರ್ತ್ಮ ಸಾಮ ಅಂತ ಹೇಳ್ತಾರಲ್ಲ, ಸಾಮವೇದ ಅಂತ ಹೇಳ್ತಾರಲ್ಲ, ಎಷ್ಟೋ ಶಾಖೆಗಳು ಸಾಮವೇದಕ್ಕೆ. ಅಷ್ಟು ನಮಗೆ ಗೊತ್ತೇ ಇಲ್ಲ. ಆ ಶಾಖೆಗಳಲ್ಲಿ ಕೆಲವನ್ನ ನಮಗೆ ಹೆಸರೇ ಗೊತ್ತಿಲ್ಲ, ಇಲ್ಲಿ ಮುಂದೆ ಬರ್ತಾವೆಲ್ಲ, ಅದನ್ನ ತೆಗೆದುಕೊಂಡು ಅಲ್ಲಿ ತೆಗೆದುಕೊಂಡು ಆ ವಾಕ್ಯ ತೆಗೆದುಕೊಂಡು ಇಲ್ಲೂ ಕೂಡ ಹೇಗೆ ಅರ್ಥ ಮಾಡಬೇಕು ಅನ್ನುವುದನ್ನ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಶಂಕರ ಭಗವತ್ ಪೂಜ್ಯಪಾದರು. ಇಲ್ಲಿ ಸಂಭೃತಿ ಮತ್ತೆ ದ್ಯುವ್ಯಾಪ್ತಿ ಅಂತಕ್ಕಂಥದ್ದು ಎರಡು ವಿಷಯವನ್ನು ತೆಗೆದುಕೊಂಡು ಇವೆರಡು ಇದೆಯಲ್ಲ, ಆದ್ದರಿಂದ ಇದು ಉಪಸಂಹಾರ ಮಾಡತಕ್ಕದ್ದಲ್ಲ, ಇವುಗಳನ್ನು ಉಪಸಂಹಾರ ಮಾಡತಕ್ಕದ್ದಲ್ಲ. ಇಲ್ಲಿ ಅಂದರೆ ಬಂದುಕೊಂಡು ಇಲ್ಲೂ ಕೂಡ ಬೇರೆ ಬೇರೆ ಇದೆ ಅಂತ ಇಲ್ಲಿ ಈ ಒಂದು ಬೇರೆ ಒಂದು ಶಾಖೆ ತಗೊಂಡು ಅದನ್ನು ಹೇಳ್ತಾ ಇದ್ದಾರೆ. ಪ್ರಕೃತ ಇಲ್ಲಿ ರಾಣಾಯನೀಯ ಅಂತ ಶಾಖೆ, ರಾಣಾಯನ ಶಾಖೆ ಅಂತ, ಅದು ರಾಣಾಯನೀಯ ಅಂತ. ರಾಣಾಯನೀಯ, ಶಾಕ್ಯಾಯನೀಯ, ಬಾಲ್ಲವಿ, ಪೈಂಗಿ, ಅಪಾಪ ಒಂದು ಶಾಖೆನ ಎಲ್ಲ ಮುಂದೆ ಬರುತ್ತೆ. ಆಗ ಆಚಾರ್ಯನ ಸರ್ವಜ್ಞತ್ವ ಏನು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನ ಮುಂದಿನ ಭಾಗದಲ್ಲಿ ಈ ಸಂಭೃತ್ಯಧಿಕರಣವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.